ವಿಡಿಯೋ ಕಾಲ್ ರೆಕಾರ್ಡ್ ಎಲ್ಲ ದಾಖಲೆಗಳನ್ನ ಹೊರತೆಗಿತಾ ಇದ್ದಾರೆ. ಅದರ ಮೂಲಕ ಹಲವರಿಗೆ ಇವರು ವಂಚಿಸಿದ್ದಾರೆ ಅನ್ನೋದೀಗ ತಿಳಿದು ಬರ್ತಾ ಇದೆ. ಹಾಗಾದ್ರೆ ಯಾವ ರೀತಿ ಇವರು ವಂಚಿಸ್ತಾ ಇದ್ರು, ಹೇಗಿದೆ ಗೊತ್ತಾ ಇವರ ಖತರ್ನಾಕ್ ದೋಖಾ ಕಹಾನಿ, ಖತರ್ನಾಕ್ ರೇಖಾಳ ದೋಖಾ ಕಹಾನಿ ಹೇಗಿದೆ ಅನ್ನೋದರ ಇಂಚಿಂಚು ಮಾಹಿತಿ ಇದೆ. ಹಲವು ಠಾಣೆಗಳಲ್ಲಿ ರೇಖಾ ವಿರುದ್ಧ ವಂಚನೆ ಪ್ರಕರಣ ದಾಖಲಾಗಿದೆ. ರಾಜಕಾರಣಿಗಳ ಹೆಸರಿನಲ್ಲೂ ಕೂಡ ರೇಖಾ ವಂಚನೆ ಮಾಡಿದ್ದಾಳಂತೆ. ಸಾಲ ಕೊಡಿಸುವಂತಹ ವಿಚಾರಕ್ಕೆ 2023ರಲ್ಲಿ ಉದ್ಯಮಿಯನ್ನ ಪರಿಚಯ ಮಾಡಿಕೊಂಡು ಬಳಿಕ ಕಾರ್ಲ್ಟನ್ ಟವರ್ ಬೆಂಕಿ ದುರಂತ ಆಗುತ್ತೆ. ಬೆಂಕಿ ದುರಂತದ ಕಥೆಯನ್ನ ಹೇಳಿರ್ತಾಳೆ ರೇಖಾ. ನಾನು ಕಾರ್ಲ್ಟನ್ ಟವರ್ ದುರಂತದ ಪ್ರತ್ಯಕ್ಷ ಸಾಕ್ಷಿ ಅಂತ ಹೇಳ್ತಾಳೆ. ನಾನು ಸಾಕ್ಷಿ ಹೇಳದಂತೆ ಮಾಲೀಕರು 25 ಕೋಟಿ ಕೊಡ್ತಿದ್ದಾರೆ, 6 ಕೋಟಿ ಖಾತೆಯಲ್ಲಿದೆ. ಆದ್ರೆ ಇಡಿ ಐಟಿ ಅಕೌಂಟ್ ಸೀಸ್ ಮಾಡಿ ಹಣ ರಿಲೀಸ್ ಮಾಡಿಸಲು ಹಣ ಬೇಕಿದೆ ಅಂತ ರೇಖಾ ಗಾಳ ಹಾಕೋದಂತೆ. ದೃಶ್ಯದಲ್ಲಿ ನೋಡ್ತಾ ಇದ್ದೀರಿ 3 ವಂಚಕಿಯರ ಬಂಡವಾಳ ಹೇಗಿದೆ ಅನ್ನೋದನ್ನ. ಮೊದಲನೆಯ ಫೋಟೋ ರೇಖಾ ಈಗ ದೋಖಾ ಮಾಡಿರುವಂತಹ ವಿಚಾರ ಏನು ಹೊರ ಬರ್ತಾ ಇದೆ. ಸಿಸಿಬಿ ಪೊಲೀಸರು ಆಕೆಯನ್ನು ಅರೆಸ್ಟ್ ಮಾಡಿದ್ದಾರೆ, ಪತಿಯನ್ನು ಕೂಡ ಅರೆಸ್ಟ್ ಮಾಡಿ ವಿಚಾರಣೆಗೆ ಒಳಪಡಿಸಿದ್ದಾರೆ. ಇನ್ನು ಮಾಜಿ ಸಂಸದ ಡಿಕೆ ಸುರೇಶ್ ನನಗೆ ಪರಿಚಯ ಅಂತ ಹೇಳ್ಕೊಂಡೆ ಮೋಸ ಮಾಡದಂತಹ ವಂಚಕಿ ಐಶ್ವರ್ಯ ಗೌಡ ಮತ್ತು ಶ್ವೇತಾ ಗೌಡ, ಇವರಿಬ್ಬರ ಬಳಿಕ ಈಗ ರೇಖಾಳ ವಂಚನೆ ಪುರಾಣ ಬಯಲಾಗಿದೆ. ಇಡಿ ಐಟಿ ಸಿಸಿಬಿ ಇವರ ಹೆಸರು ಹೇಳ್ಕೊಂಡೆ ಈಕೆ ವಂಚನೆ ಮಾಡಿರೋದು. ಇನ್ನು ರೇಖಾ ಮಾತನ್ನ ನಂಬಿ ಉದ್ಯಮಿ 5.75 ಕೋಟಿ ಕೊಟ್ಟಿದ್ದಾರಂತೆ. ಹಣ ಪಡೆದು 1 ರೂಪಾಯಿ ಕೂಡ ಆಕೆ ವಾಪಸ್ ಕೊಡ್ಲಿಲ್ಲ. ವಾಪಸ್ ನೀಡದೆ ವಂಚಿಸಿದ್ದಾಳೆ. ವಂಚನೆ ಮಾಡಲೇಬೇಕು ಅನ್ನುವಂತಹ ಉದ್ದೇಶ ಇಟ್ಕೊಂಡವರು ಹಣ ಹೇಗೆ ತಾನೇ ವಾಪಸ್ ಕೊಡೋದಕ್ಕೆ ಸಾಧ್ಯ? ರೇಖಾ ಹಾಗೂ ಇನ್ನಿಬ್ಬರ ವಿರುದ್ಧ ಸಿಸಿಬಿಗೆ ಉದ್ಯಮಿ ದೂರು ಕೊಟ್ಟರು. ಆ ದೂರಿನ ನಂತರ ಎಲ್ಲ ವಿಚಾರ ಈಗ ಬಯಲಾಗಿದೆ. ರೇಖಾ ಮತ್ತು ಆಕೆಯ ಗಂಡ ಕೇವಲ ವಂಚಿಸೋದಲ್ಲ, ಉದ್ಯಮಿಗಳನ್ನ ಹನಿ ಟ್ರ್ಯಾಪ್ ಮಾಡಿದ್ದಾರೆ ಅನ್ನೋ ಅನುಮಾನ ಕೂಡ ಇದೆ. ಆ ನಿಟ್ಟಿನಲ್ಲೂ ಆ ಆಯಾಮದಲ್ಲೂ ಕೂಡ ಪೊಲೀಸರು ಈಗ ತನಿಖೆ ಮಾಡ್ತಾ ಇದ್ದಾರೆ. ಏನಂತ ದುಡ್ಡು ಇಸ್ಕೊಂಡಿದ್ದೀನ? ನಾನು ಟ್ಯಾಕ್ಸ್ ಕಟ್ಟಬೇಕು ಅಂತಾನೆ ಇಸ್ಕೊಂಡಿರೋದು. ಯಾವ್ದು ವಿಚಾರಕ್ಕೆ? ನನಗೆ ದುಡ್ಡು ಬಂದಿರೋ ವಿಚಾರ. ಯಾವ ದುಡ್ಡು ಬಂದಿರೋದು ನಿನಗೆ? ನನಗೆ ಬಂದಿರೋದು ಕಾಂಪೋಸಿಷನ್. ಯಾವುದು? ನನಗೆ ಯಾವುದೋ ಒಂದು ಕಾಂಪೋಸಿಷನ್. ಯಾವ್ದು? ಕಾರ್ಲ್ಟನ್ ಟವರ್ದು ದುಡ್ಡು ಬಂದೈತೆ ಅಂತ ಇಸ್ಕೊಂಡಿರೋದು. ಕಾರ್ಲ್ಟನ್ ಟವರ್ ಓನರ್ ನಿಮ್ಗೆ ದುಡ್ಡು ಹಾಕಿದಾರಾ? ನನ್ನ ಕಸ್ಟಮರ್ ದುಡ್ಡು, ನನ್ನ ಓನರ್ಸು ದುಡ್ಡು ಹಾಕಿದ್ದಾರೆ. ಎಷ್ಟು ಕೋಟಿ? ನನಗೆ ಎಷ್ಟು ಅದು ನಿನ್ನ ದುಡ್ಡು ಬರೋಷ್ಟು ನೀವು ಮಾತಾಡ. 3,80,00,000 ನನ್ನ ಹತ್ರ ದುಡ್ಡು ಇಸ್ಕೊಂಡಿದ್ಯಾ? ಹೌದು. ಏನಂತ ದುಡ್ಡು ಇಸ್ಕೊಂಡಿದ್ದೀನ? ನಾನು ಟ್ಯಾಕ್ಸ್ ಕಟ್ಟಬೇಕು ಅಂತಾನೆ ಇಸ್ಕೊಂಡಿರೋದು. ಯಾವ್ದು ವಿಚಾರಕ್ಕೆ? ನನಗೆ ದುಡ್ಡು ಬಂದಿರೋ ವಿಚಾರ. ಯಾವ ದುಡ್ಡು ಬಂದಿರೋದು ನಿನಗೆ? ನನಗೆ ಬಂದಿರೋದು ಕಾಂಪೋಸಿಷನ್. ಯಾವುದು? ನನಗೆ ಯಾವುದೋ ಒಂದು ಕಾಂಪೋಸಿಷನ್. ಯಾವ್ದು? ಕಾರ್ಲ್ಟನ್ ಟವರ್ದು ದುಡ್ಡು ಬಂದೈತೆ ಅಂತ ಇಸ್ಕೊಂಡಿರೋದು. ಕಾರ್ಲ್ಟನ್ ಟವರ್ ಓನರ್ ನಿಮ್ಗೆ ದುಡ್ಡು ಹಾಕಿದಾರಾ? ನನ್ನ ಕಸ್ಟಮರ್ ದುಡ್ಡು, ನನ್ನ ಓನರ್ಸು ದುಡ್ಡು ಹಾಕಿದ್ದಾರೆ. ಎಷ್ಟು ಕೋಟಿ? ನನಗೆ ಎಷ್ಟು ಅದು ನಿನ್ನ ದುಡ್ಡು ಬರೋಷ್ಟು ನೀವು ಮಾತಾಡ. 3 ಕೋಟಿ. ಈ ಬಗ್ಗೆ ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಕಿರಣ್. ಇದೀಗ ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ. ಕಿರಣ್, ಐಶ್ವರ್ಯ ಗೌಡ ಆಯ್ತು, ಶ್ವೇತಾ ಗೌಡ ಆಯ್ತು, ಈಗ ರೇಖಾಳ ದೋಖಾ ಕಹಾನಿ ಬಯಲಾಗಿದೆ. ಈ ರೇಖಾ ಹೇಗೆಲ್ಲ ವಂಚನೆ ಮಾಡ್ತಾ ಇದ್ಲು, ಯಾರ್ಯಾರನ್ನ ವಂಚಿಸಿದ್ದಾಳೆ, ಆಕೆಯ ವಿರುದ್ಧ ಎಲ್ಲೆಲ್ಲಿ ಕಂಪ್ಲೇಂಟ್ ದಾಖಲಾಗಿದೆ, ಮಾಹಿತಿ ಕೊಡ್ತಾ ಹೋಗೋದಾದ್ರೆ, ಜೊತೆಗೆ ಈಕೆಗೆ ಆಕೆಯ ಗಂಡ ಮಂಜುನಾಥ್ ಹೇಗ್ ಸಪೋರ್ಟ್ ಮಾಡ್ತಾ ಇದ್ದ? ಖಂಡಿತ ವೀಣಾ, ಕಾರ್ಲ್ಟನ್ ಟವರ್ ಹೆಸರಲ್ಲಿ ಈ ದೋಖಾ ಮಾಡಿದಂತ ರೇಖಾವನ್ನ ಸಿಸಿಬಿ ಪೊಲೀಸರು ಬಂಧಿಸಿರ್ತಕ್ಕಂಥದ್ದು. ಮುಖ್ಯವಾಗಿ ಏನಂದ್ರೆ ಮಾಗಡಿ ರೋಡು ಮತ್ತೆ ಬಸವನಗುಡಿ ಸೇರಿದಂತೆ ಇತರ ಸ್ಟೇಷನ್ಗಳಲ್ಲೂ ಸಹ ಪ್ರಕರಣ ದಾಖಲಾಗುತ್ತೆ. ಅಲ್ಲಿ ಸಹ ಎಲ್ಲೂ ಸಹ ಅರೆಸ್ಟ್ ಆಗೋದಿಲ್ಲ. ಸಿಸಿಬಿಯಲ್ಲಿ ಸುಮಾರು 25 ಕೋಟಿ ವಂಚನೆ ಬಗ್ಗೆ ಸಹ ಒಂದು ಉದ್ಯಮಿ ದೂರನ್ನ ಕೊಡ್ತಾರೆ. ಆ ದೂರಿನನ್ವಯ ಈಕೆಯನ್ನ ಅರೆಸ್ಟ್ ಮಾಡಿರ್ತಕ್ಕಂಥದ್ದು. ಆ ಉದ್ಯಮಿಗೂ ಸಹ 5.25 ಕೋಟಿ ವಂಚನೆ ಮಾಡಿರ್ತಕ್ಕಂಥದ್ದು. ಮುಖ್ಯವಾಗಿ ಏನಂದ್ರೆ ಈಕೆ ಹೇಳ್ತಾ ಇರ್ತಕ್ಕಂಥದ್ದು, ನನಗೆ ಕಾರ್ಲ್ಟನ್ ಟವರ್ ಅಲ್ಲಿ ನಾನು ವಿಟ್ನೆಸ್ ಆಗಿದ್ದೆ, ಹಾಗಾಗಿ ನನಗೆ ಸಾಕ್ಷಿ ಹೇಳ್ಬಾರ್ದು ಅಂತ ಹೇಳಿ 25 ಕೋಟಿ ಕಾಂಪೋಸಿಷನ್ ಅನ್ನ ಕೊಟ್ಟಿದ್ದಾರೆ ಕಾರ್ಲ್ಟನ್ ಟವರ್ ಕಟ್ಟಡದವರು. ಹೀಗಾಗಿ ಅದನ್ನ ಐಟಿ ಮತ್ತೆ ಇಡಿನವರು ನನ್ನ ಅಕೌಂಟ್ ಅನ್ನ ಫ್ರೀಸ್ ಮಾಡಿರ್ತಕ್ಕಂಥದ್ದು. ಹೀಗಾಗಿ ನಾನು ಹಣವನ್ನ ಬಿಡಿಸ್ಕೊಡ್ಬೇಕು ಅಂದ್ರೆ ನೀವು ಸಹಾಯ ಮಾಡ್ಬೇಕು ಅಂತ ಹೇಳ್ತಾಳೆ. ಹೀಗಾಗಿ
ಹಲವು ಉದ್ಯಮಿ ಹಲವು ಜನರಿಗೆ ಬೇರೆ ಬೇರೆ ರೀತಿ ವಂಚನೆ ಮಾಡಿರ್ತಕ್ಕಂಥದ್ದು. ಇದೇ ರೀತಿ ಉದ್ಯಮಿ ಒಬ್ಬರಿಗೆ 25 ಕೋಟಿ ವಂಚನೆ ಮಾಡಿದ್ದಾರೆ. ಅದರಲ್ಲಿ 5.5 ಕೋಟಿ 25 ಕೋಟಿಯನ್ನ ನುಂಗಿರ್ತಕ್ಕಂಥದ್ದು. ಇಲ್ಲಿ ಆಕೆ ಹೇಳ್ತಾ ಇರ್ತಕ್ಕಂಥದ್ದು, ನನಗೆ ಇಡಿ ಐಟಿ ಸಿಸಿಬಿ ಹೆಸರು ಹೇಳ್ಕೊಂಡು ಉದ್ಯಮಿಗಳಿಗೆ ಕೋಟಿ ಪಂಗನಾಮ ಹಾಕಿರ್ತಕ್ಕಂಥದ್ದು. ಈಕೆಯ ಪತಿ ರೇಖಾ ಪತಿ ಏನಿದೆ ಮಂಜುನಾಥ್ ಕೂಡ ಇದರಲ್ಲಿ ಭಾಗಿಯಾಗಿದ್ದಾನೆ ಅನ್ನೋ ಆರೋಪ ಸಹ ಕೇಳಿ ಬಂದಿರ್ತಕ್ಕಂಥದ್ದು. ಕೆಲವರಿಗೆ ಲೋನ್ ಲೆಪ್ಪದಲ್ಲಿ ವಂಚನೆ ಮಾಡಿದ್ದಾರೆ, ವಿಡಿಯೋ ಕಾಲ್ ಮಾಡಿ ರೆಕಾರ್ಡ್ ಮಾಡ್ಕೊಂಡು ಅದರಲ್ಲಿ ಬ್ಲಾಕ್ ಮೇಲ್ ಮಾಡಿರ್ತಕ್ಕಂಥದ್ದು, ಹನಿ ಟ್ರಾಪ್ ಮಾಡಿರೋ ಶಂಕೆ ಕೂಡ ವ್ಯಕ್ತವಾಗ್ತಾ ಇದೆ. ಹೀಗಾಗಿ ಆಕೆಯ ವಿರುದ್ಧ ಸುಮಾರು 80ಕ್ಕೂ ಹೆಚ್ಚು ಕೇಸ್ಗಳು ದಾಖಲಾಗಿದ್ದಾವೆ ಅನ್ನೋ ಮಾಹಿತಿ ಇರ್ತಕ್ಕಂಥದ್ದು. ರಾಜಕಾರಣಿಗಳಲ್ಲಿ MLA ರಾಜು ಗೌಡ ಹೆಸರು ಹೇಳ್ಕೊಂಡು ಸಹ ವಂಚನೆ ಮಾಡಿದ್ದಾರೆ ಅಂತ ಹೇಳಿ ತಿಳಿದು ಬಂದಿರ್ತಕ್ಕಂಥದ್ದು. ಈ ಬಗ್ಗೆ ಪೊನ್ನಂಪೇಟೆಯಲ್ಲಿ ಸಹ ಒಂದು ಕೊಡಗಿನ ಪೊನ್ನಂಪೇಟೆಯ ಉದ್ಯಮಿ ಒಬ್ಬರಿಗೆ ಸಹ ಸುಲಿಗೆ ಮಾಡಿದ್ದಾರೆ. Shaadi.com ಹೆಸರಲ್ಲೂ ಸಹ ಉಂಡೆನಾಮ ಹಾಕಿರ್ತಕ್ಕಂಥದ್ದು. ಸುಮಾರು 100 ಕೋಟಿಗೂ ಹೆಚ್ಚು ಹಣವನ್ನ ಸುಲಿಗೆ ಮಾಡಿದ್ದಾಳೆ ಅಂತ ಹೇಳಿ ರೇಖಾ ವಿರುದ್ಧ ಆರೋಪ ಕೇಳಿ ಬಂದಿರ್ತಕ್ಕಂಥದ್ದು. ಈಗ ಸಿಸಿಬಿ ಸೈಬರ್ ಪೊಲೀಸ್ ಏನಿದ್ದಾರೆ ಪ್ರಕರಣ ದಾಖಲಿಸಿಕೊಂಡು ತನಿಖೆ ನಡೆಸ್ತಾ ಇದ್ದಾರೆ. ತನಿಖೆ ನಡೆಸುವ ವೇಳೆ ಸಾಕಷ್ಟು ಮಹತ್ವದ ಅಂಶಗಳು ಬೆಳಕಿಗೆ ಬಂದಿರ್ತಕ್ಕಂಥದ್ದು. ಸಾಲ ಕೊಡಿಸುವ ನೆಪದಲ್ಲಿ ಆಗಿರ್ಬೋದು, ಒಬ್ಬೊಬ್ಬರಿಗೆ ಒಂದೊಂದು ರೀತಿ ಈಕೆ ವಂಚನೆ ಮಾಡ್ತಾ ಇರ್ತಕ್ಕಂಥದ್ದು. KR ಪುರಂನ ನಿವಾಸಿಯಾಗಿರ್ತಕ್ಕಂಥ ರೇಖಾ ಮಂಜುನಾಥ್ ಇದೇ ವೃತ್ತಿಯನ್ನ ಮಾಡ್ಕೊಂಡಿರ್ತಕ್ಕಂಥದ್ದು. ನನ್ ಕಾರ್ಲ್ಟನ್ ಟವರ್ ಅಲ್ಲಿ ಬಂದಿರ್ತಕ್ಕಂಥ ಹಣವನ್ನ ರಿಲೀಸ್ ಮಾಡ್ಕೊಳ್ಳೋದಕ್ಕೆ ಬೇಕು. IT ಆಗಿರ್ಬೋದು, ED ಆಗಿರ್ಬೋದು, CBI ಕಚೇರಿಗೂ ಸಹ ಆಕೆ ಕರ್ಕೊಂಡು ಹೋಗ್ತಾರೆ. ಒಂದ್ ಸ್ವಲ್ಪ ಹೊತ್ತು ಅವ್ರನ್ನ ಹೊರಗಡೆ ಕೂರಿಸ್ತಾಳೆ. ಅಲ್ಲಿ ಹೋಗ್ಬಿಟ್ಟು ನಾನು ಮೀಟಿಂಗ್ ಮಾಡ್ಕೊಂಡ್ ಬರ್ತೀನಿ ಅಂತ ಹೇಳ್ತಾಳೆ. ಅಲ್ಲಿ ಬಂದು 100 ರೂಪಾಯಿಯನ್ನ ಅವ್ರ ಅಕೌಂಟ್ಗೆ ಹಾಕ್ತಾಳೆ. ನೋಡು 100 ರೂಪಾಯಿ ಈಗ ಬಂದಿದೆ, ಹೀಗಾಗಿ ನೀವು ಹಣ ಹಾಕಿದ್ರೆ ನಾನು ಇಮಿಡಿಯೇಟ್ ರಿಲೀಸ್ ಮಾಡಿಸ್ಕೊಂಡು 25 ಕೋಟಿಯನ್ನ ನಿಮ್ಗೆ ಅದರಲ್ಲೂ ಸಹ ಸಾಕಷ್ಟು ಬಡ್ಡಿ ಕೊಡ್ತೀನಿ, ನಿಮ್ಗೆ ಡಬಲ್ ಮಾಡ್ಕೊಡ್ತೀನಿ. ಈಕೆಯ ಪುರಾಣವನ್ನ ಕೇಳ್ತಾ ಹೋದ್ರೆ ಆಕೆಯ ಟಾರ್ಗೆಟೇ ಉದ್ಯಮಿಗಳು ಅಂತ ಅನ್ಸುತ್ತಲ್ವಾ? ಖಂಡಿತ ವೀಣಾ. ಯಾರ್ಯಾರು ದೊಡ್ಡ ಮಟ್ಟದಲ್ಲಿ ಶ್ರೀಮಂತರಿದ್ದಾರೆ, ಉದ್ಯಮಿಗಳಿದ್ದಾರೆ, ಒಂದ್ ಸ್ವಲ್ಪ ಹಣವಂತರಿದ್ದಾರೆ, ಇಂಥವ್ರನ್ನೇ ಸಹ ಈಕೆ ಟಾರ್ಗೆಟ್ ಮಾಡ್ತಾ ಇದ್ಲು ಅನ್ನೋದು ಮಾಹಿತಿ ಸಿಗ್ತಾ ಇರ್ತಕ್ಕಂಥದ್ದು. ಹೀಗಾಗಿ ಒಬ್ರು ಬಿಸ್ನೆಸ್ ಮ್ಯಾನ್ ಅನ್ನ ಟಾರ್ಗೆಟ್ ಮಾಡಿ 25 ಕೋಟಿ ಕೇಳಿರ್ತಾರೆ. ಆದ್ರೆ ಅವರು ಸುಮಾರು 5 ರಿಂದ 6 ಕೋಟಿಯನ್ನ ಅವ್ರ ಖಾತೆಗೆ ಹಾಕಿರ್ತಾರೆ. ಈ ಯಾವಾಗ 25 ಕೋಟಿ ಕೊಟ್ಟು 25 ಕೋಟಿ ರಿಲೀಸ್ ಆಗಿ ಬರುತ್ತೆ ಅಂತಾಳೆ 2 ತಿಂಗಳು ವೇಟ್ ಮಾಡ್ತಾರೆ, 3 ತಿಂಗಳಾಗುತ್ತೆ, 6 ತಿಂಗಳು ಬಿಸ್ನೆಸ್ ಮ್ಯಾನ್ ವೇಟ್ ಮಾಡ್ತಾರೆ. 1 ರೂಪಾಯಿ ಸಹ ಈಕೆ ಕೊಡೋದಿಲ್ಲ. ಆಗ ಹೋಗಿ ಅವರು ಸಿಸಿಬಿಗೆ ಕಂಪ್ಲೇಂಟ್ ಕೊಟ್ಟಿರ್ತಕ್ಕಂಥದ್ದು. ಈ ಕಂಪ್ಲೇಂಟ್ ಕೊಟ್ಟ ನಂತರ ಇವಳ ಹಳೆ ಪುರಾಣ ಎಲ್ಲವೂ ಸಹ ಗೊತ್ತಾಗ್ತಾ ಇರ್ತಕ್ಕಂಥದ್ದು. ಮಾಗಡಿ ರೋಡ್ ನಲ್ಲಿ ಒಬ್ರಿಗೆ ಮೋಸ ಮಾಡಿದಾಳೆ, ಬಸವನಗುಡಿಯಲ್ಲೂ ಸಹ ಒಂದು ಬ್ಲಾಕ್ ಮೇಲ್ ಮಾಡಿ ಅಲ್ಲೂ ಸಹ ಮೋಸ ಮಾಡಿದಾಳೆ ಅಂತ ಹೇಳಿ ತಿಳಿದು ಬಂದಿರ್ತಕ್ಕಂಥದ್ದು. ಈಕೆಯ ಪುರಾಣ ದೊಡ್ಡ ಮಟ್ಟದಲ್ಲಿದೆ. ಐಶ್ವರ್ಯ ಗೌಡ ಮತ್ತೆ ಶ್ವೇತಾ ಗೌಡ ವಂಚನೆ ಪ್ರಕರಣಗಳು ಕೇಳ್ತಾ ಇದ್ದು, ಅದಕ್ಕಿಂತ ದೊಡ್ಡ ಮಟ್ಟದಲ್ಲಿ ರೇಖಾ ವಂಚನೆ ಪ್ರಕರಣ ಕೂಡ ಕೇಳಿ ಬರ್ತಾ ಇರ್ತಕ್ಕಂಥದ್ದು. ಎಲ್ಲೋ ಒಂದ್ ಕಡೆ ಐಶ್ವರ್ಯ ಶ್ವೇತಾ ಗೌಡನ್ನ ಮೀರಿಸುವಂತಹ ಪ್ರಕರಣ ರೇಖಾದ್ದಾಗಿದೆ ಅನ್ನೋ ಮಾತುಗಳನ್ನ ಹಿರಿಯ ಅಧಿಕಾರಿಗಳು ಸಹ ಹೇಳ್ತಾ ಇರ್ತಕ್ಕಂಥದ್ದು. ಒಬ್ಬೊಬ್ರಿಗೆ ಒಂದೊಂದ್ ರೀತಿ ವಂಚನೆ ಮಾಡಿರ್ತಕ್ಕಂಥದ್ದು. ಮುಖ್ಯವಾಗಿ ಇವಳ ಕ್ರೈಮ್ ಮೋಡೆಸ್ ಅಂದ್ರೆ ಐಟಿ ಆಫೀಸಿಗೆ ಕರ್ಕೊಂಡು ಹೋಗ್ತಾಳೆ, ಅಲ್ಲಿ ಹೊರಗಡೆ ಕುಂಡಿಸ್ತಾಳೆ. ED ಆಫೀಸಿಗೆ ಕರ್ಕೊಂಡು ಹೋಗಿ ಹೊರಗಡೆ ಕುಂಡಿಸ್ತಾಳೆ. CBI ಆಫೀಸಿಗೆ ಹೋಗಿ ಹೊರಗಡೆ ಕುಂಡಿಸಿ ವಂಚನೆ ಮಾಡಿರ್ತಕ್ಕಂಥದ್ದು. ಥ್ಯಾಂಕ್ ಯು ಕಿರಣ್ ತಮ್ಮ ಮಾಹಿತಿಗಾಗಿ. ಈಗ ಐಶ್ವರ್ಯ ಗೌಡ, ಶ್ವೇತಾ ಗೌಡ ಸಾಲಿನಲ್ಲಿ ರೇಖಾ ಕೂಡ ಸೇರ್ಪಡೆ ಆಗಿರೋದು. ರೇಖಾ ಅವ್ರಿಗಿಂತ ಹೆಚ್ಚಾಗಿ ಅಂದ್ರೆ ಒಂದು ಹೆಜ್ಜೆ ಮುಂದೆ ಹೋಗಿ ಹಲವರಿಗೆ ವಂಚನೆಯನ್ನ ಮಾಡಿದ್ದಾರೆ. 3 ದೃಶ್ಯದಲ್ಲಿ ನೀವು ನೋಡ್ತಾ ಇದ್ದೀರಿ. ಒಂದು ಕಡೆ ರೇಖಾ ಮಾಡಿರುವಂತಹ ವಂಚನೆ ಪ್ರಕರಣ ಈಗಷ್ಟೇ ಒಂದೊಂದಾಗಿ ಬಯಲಾಗ್ತಾ ಇದೆ. ಮತ್ತೊಂದು ಕಡೆ ಐಶ್ವರ್ಯ ಗೌಡಾಳ ವಿಜುವಲ್ಸ್ ಅನ್ನ ನೀವು ನೋಡ್ತಾ ಇದ್ದೀರಿ. ಮಾಜಿ ಸಂಸದ DK ಸುರೇಶ್ ತಂಗಿ ಅಂತ ಹೇಳ್ಕೊಂಡು ಕೋಟ್ಯಾಂತರ ರೂಪಾಯಿ ವಂಚನೆ ಮಾಡದಂತಹ ಐಶ್ವರ್ಯ ಗೌಡ, ಮತ್ತೊಂದು ಕಡೆ ಶ್ವೇತಾ ಗೌಡ ಚಿನ್ನಾಭರಣ ವ್ಯಾಪಾರಿಯೊಬ್ಬರಿಗೆ ವಂಚಿಸಿದಂತಹ ಪ್ರಕರಣ. ಆ ಪ್ರಕರಣದಲ್ಲಿ ದೊಡ್ಡ ಮಟ್ಟಿಗೆ ಸದ್ದಾದಂತಹ ಒಂದು ಕೇಸನ್ನು ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.